ನಾವು ಹರಿಯಾಣ ಗೆದ್ದೀವಿ. ಇವರೇನು ಹರಿಯಾಣ ಮುಖ್ಯಮಂತ್ರಿನೂ ಡಿಸೈಡ್ ಮಾಡಿ, ಮಂತ್ರಿಮಂಡಲ ಡಿಸೈಡ್ ಮಾಡಿ, ರಾಹುಲ್ ಗಾಂಧಿನೂ ಸೂಟ್ ಬೂಟ್ ಹೊಲಿಸಿದ್ರು ಅಲ್ಲಿ ಹೋಗಿ. ಮತ್ತು ಬೇಕಾದ್ರೆ ಭಾಳ ದಿವಸ ಮೇಲೆ ಮುಖ್ಯಮಂತ್ರಿ ಪ್ರಮಾಣ ವಚನ ತಗೋತಾರಂತ ಹೇಳಿ. ಅದಾದ ನಂತರ ಮಹಾರಾಷ್ಟ್ರದಾಗ ಏನು ಪರಿಸ್ಥಿತಿ ಇದೆ? ಕಾಂಗ್ರೆಸ್ ಎಷ್ಟದ ಕಾಂಗ್ರೆಸ್ ಮಹಾರಾಷ್ಟ್ರದಾಗ ಈಗ? ಈ ಗಾಂಧಿ ಫ್ಯಾಮಿಲಿ ಏನದಲ್ಲ, ನಕಲಿ ಗಾಂಧಿ ಫ್ಯಾಮಿಲಿ, ಇವ್ರು ಯಾವತ್ತೂ ಲೀಡರ್ಶಿಪ್ ಬಿಟ್ಕೊಡೋದಿಲ್ಲ. ಇವರು ಅದು ಹಾಳಾಗಲಿ ಬೇಕಾದ್ದಾಗಲಿ, ಅದು ಹಾಳೂರಿಗೆ ಉಳಿದವ ನಾನಗೌಡನ ಅನ್ನೋರು. ಮತ್ತು ಆ ಕಾಂಗ್ರೆಸ್ ಪಾರ್ಟಿ ವಿರೋಧ ಪಕ್ಷದ ನಾಯಕರನ್ನ ಇವ್ರು ತಮ್ಮ ನಾ ಹೇಳೋದು ಲಾಡ್ ಅವ್ರಿಗೆ ಇಷ್ಟ ಹೇಳೋದು. ಆಯ್ತು, ನಮ್ಮನ್ನು ಬೈದು ಅವ್ರ ಮಂತ್ರಿ ಸ್ಥಾನ ಉಳಿತಿದ್ದು ನಂಗೆ ಭಾಳ ಸಂತೋಷ. ಯಾಕಂದ್ರೆ ನಮ್ಗೇನು ಅವ್ರನ್ನೇನು ತೆಗಿ ಅಂತೆಂದು ನಾ ಏನು ಕೇಳಿಲ್ಲ. ಸರ್ ಸ್ವಲ್ಪ ಮುಂದೆ ಬರ್ರಿ ಸರ. ಕೇಂದ್ರದಲ್ಲಿ ಭಾಳ ಮಹತ್ವದಿದೆ. ಇಲ್ಲಿ ಜನಸಂಪರ್ಕ ಸಭೆಗಳನ್ನು ಮಾಡ್ತೇವೆ. ಆವ್ರೇಜ್ ಒಂದು ವಾರಕ್ಕೆ ಒಂದು ಸಭೆ ಏನಾದರೂ ಮಾಡ್ತೇವೆ. ಜನರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಪರಿಹಾರ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ಆಗ್ತದೆ. ಅಷ್ಟೇ ಅಲ್ಲ, ನಮ್ಮ ಕೇಂದ್ರದ ಯೋಜನೆಗಳ ಅನುಷ್ಠಾನದ ಬಗ್ಗೆಯೂ ಕೂಡ ಇಲ್ಲಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆಯನ್ನು ತೆಗೆದುಕೊಂಡು ಅನುಷ್ಠಾನ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಒಂದು ರೀತಿಯಲ್ಲಿ ಜನರಿಂದ ಜನರಿಗೋಸ್ಕರ ಇರುವಂಥ ಒಂದು ಕಚೇರಿ ಇವತ್ತು ಲೋಕಸಭಾ ಸದಸ್ಯರ ಕಚೇರಿ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.